ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಓಂ ಶ್ರೀ ಸದ್ಗಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಪಿತೃದೋಷಗಳು ಯಾವುವು, ಅವುಗಳಿಂದ ನಮಗಾಗುವ ತೊಂದರೆಗಳೇನು ಎಂಬುದಾಗಿ ಈ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಮೊದಲನೆಯದಾಗಿ, ಪಿತೃದೋಷವಿರುವವರಿಗೆ ವಂಶವೃದ್ಧಿಗೆ ಎಷ್ಟೇ ಪ್ರಯತ್ನಿಸಿದರೂ ಫಲಿತಾಂಶಗಳು ಸಿಗುವುದಿಲ್ಲ. ಸಂತಾನದ ಸಮಸ್ಯೆ ಇರುತ್ತದೆ ಮತ್ತು ಅರಳಿ ಮರವನ್ನು ಬೆಳೆಸುವುದು ಅಥವಾ ಮನೆಯ ಅಂಗಳದಲ್ಲಿ ಅರಳಿ ಮರ ಇರುವುದು ಕೂಡ ಪಿತೃದೋಷದ ಲಕ್ಷಣವೇ ಆಗಿರುತ್ತೆ ಅಂತ ಈ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಜೀವನದಲ್ಲಿ ನಾವೆಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ ನಂತರವೂ ಕೆಲಸದಲ್ಲಿ ಮತ್ತು ವ್ಯವಹಾರದಲ್ಲಿ ಸಮಸ್ಯೆಗಳು ಸಾಮಾನ್ಯವಾಗಿರುತ್ತದೆ ಮತ್ತು ಮನೆಯ ಮಕ್ಕಳು ನಿರಂತರವಾಗಿ ಅನಾರೋಗ್ಯಕ್ಕೆ ಒಳಗಾಗುತ್ತಿರುತ್ತಾರೆ. ಯಾವುದೇ ಕಾರಣವಿಲ್ಲದೆ ಕುಟುಂಬ ಸದಸ್ಯರ ನಡುವೆ ಆಗಾಗ ವಾದ ವಿವಾದಗಳು ನಡೆಯುತ್ತಿರುತ್ತದೆ ಮತ್ತು ಜೀವನದಲ್ಲಿ ಸಣ್ಣ ಪುಟ್ಟ ಅಪಘಾತಗಳಂತೂ ಸಾಮಾನ್ಯವಾಗಿರುತ್ತೆ. ಇವೆಲ್ಲವೂ ಪಿತೃದೋಷಗಳ ಸೂಚನೆಗಳೇ ಆಗಿರುತ್ತದೆ. ಆದ್ದರಿಂದ ಈ ಪಿತೃದೋಷದಿಂದ ನಿವಾರಣೆಯಾಗಬೇಕಾದರೆ ಈಗ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬರುವಂತಹ ಪಿತೃಪಕ್ಷದಲ್ಲಿ ನಮ್ಮನ್ನು ಅಗಲಿದ ಹಿರಿಯರಿಗೆ ಮತ್ತು ಪಿತೃದೇವತೆಗಳಿಗೆ ದಯವಿಟ್ಟು ಮನಸ್ಪೂರ್ವಕವಾಗಿ ಅವರ ಆತ್ಮಕ್ಕೆ ಶಾಂತಿ ದೊರಕುವ ಹಾಗೆ ನಾವು ನಡೆದುಕೊಂಡು ಶ್ರಾದ್ದ ಮಾಡುವುದರಿಂದ ಈ ಪಿತೃದೋಷಗಳಿಂದ ಸಮಸ್ಯೆಗಳಿಂದ ದೂರಾಗಬಹುದು ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಬೇಡಿಕೊಳ್ಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಂತಹ ಮಾಹಿತಿಯುಳ್ಳ ವಿಡಿಯೋಗಳನ್ನು ತಾವೆಲ್ಲರೂ ನೋಡಲು ಓಂ ಶ್ರೀ ಸದ್ಗಮಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ತಮ್ಮಿಂದ ಬಿಡುಗಡೆ ಪಡೆಯುತ್ತಿದ್ದೇನೆ. ಥ್ಯಾಂಕ್ ಯು.